ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಳೋದೇ ಬೇಕಾಗಿಲ್ಲ, ಈರುಳ್ಳಿ ಮುಂದೆ ಇಟ್ಕೊಂಡ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ರೀತಿ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಈರುಳ್ಳಿ ಜಾಸ್ತಿ ಕಟ್ ಮಾಡಬೇಕಾದ್ರೆ ಅಥವಾ 1-2 ಕಟ್ ಮಾಡಬೇಕಾದ್ರೂ ಕೆಲವೊಂದು ಈರುಳ್ಳಿ ತುಂಬ ಖಾರ ಇರುತ್ತೆ. ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆವಾಗ ನಿಂಬೆಹಣ್ಣು ಇದ್ದರೆ ಸಾಕು. ನಿಂಬೆಹಣ್ಣು ರಸನ ನಾವು ಕಟ್ ಮಾಡೋ ಚಾಕು ಮೇಲೆ ಈ ರೀತಿ ಅಪ್ಲೈ ಮಾಡಿಕೊಂಡು ನಿಂಬೆಹಣ್ಣನ್ನು ಒಂದು ಸೈಡ್ಗೆ ಇಟ್ಟು ನಾವು ಈ ರೀತಿ ಈರುಳ್ಳಿ ಕಟ್ ಮಾಡೋದ್ರಿಂದ, ನಾವು ಚಾಕುಗೆ ನಿಂಬೆಹಣ್ಣು ರಸ ಅಪ್ಲೈ ಮಾಡಿರೋದ್ರಿಂದ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಖಾರ ಕಮ್ಮಿ ಆಗಿ ನಮಗೆ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗುತ್ತೆ. ಸೊ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮನೆಯಲ್ಲಿ ನಿಂಬೆಹಣ್ಣು ಇದ್ದೇ ಇರುತ್ತೆ. ನಾವು ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಾವು ಈ ರೀತಿ ಬಳಸ್ಕೊಂಡು ಈರುಳ್ಳಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಈರುಳ್ಳಿನ ನಾವು ಕಟ್ ಮಾಡಬೇಕಾದ್ರೆ ನಾವು ಒಂದ್ಸರಿ ವಾಶ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೂ ಸಹ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ತುಂಬ ಈರುಳ್ಳಿ ಕಟ್ ಮಾಡಬೇಕಾದಾಗ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾವು ದೋಸೆಗೆ ಅಂತ ವಾರ ದೋಸೆ ಮಾಡ್ತಾ ಇರ್ತೀವಿ, ಇಡ್ಲಿ ಮಾಡ್ತಾ ಇರ್ತೀವಿ. ಈ ರೀತಿ ಅಕ್ಕಿನ ನಾವು ವಾಶ್ ಮಾಡಿ ನೆನೆಸ್ತಾ ಇರ್ತೀವಿ. ಸೊ ಇಲ್ಲ ಅಂದ್ರೂ ಸಹ ನಾವು ಅಕ್ಕಿನ 1 ಕಪ್ ಅಕ್ಕಿನ ತೊಗೊಂಡು ಒಂದು 4-5 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ಅಕ್ಕಿನ ವಾಶ್ ಮಾಡಿಬಿಟ್ಟು ಆ ಅಕ್ಕಿನ ನಾವು ನೈಟ್ ಫುಲ್ ಆದರೂ ನೆನೆಸ್ಬೋದು, ಅಥವಾ ನಾವು ದೋಸೆಗೆ ಅಂತ ಬೆಳಗ್ಗೆ ನೆನೆಸ್ಬಿಟ್ಟು ಈವ್ನಿಂಗ್ವರೆಗೂ ಬಿಡ್ತೀವಿ. ಸೊ ಚೆನ್ನಾಗಿ ಅಕ್ಕಿ ನೆಂದಿರುತ್ತೆ. ಅಕ್ಕಿ ನೆನೆಸಿ ಇಟ್ಟಿರ್ತೀವಲ್ಲ, ಆ ನೀರನ್ನ ಬಿಸಾಡ್ದಿರ ನಾವು ಆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಅಕ್ಕಿ ನೆನೆಸಿರೋ ನೀರು ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದರಿಂದ ತುಂಬಾ ಪ್ರಯೋಜನಗಳಿವೆ. ಇಲ್ಲಿ ನಾನು 1-2 ಕಪ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ನಾವು ದೋಸೆಗೆ ಅಂತ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋ ಅಕ್ಕಿನ ನಾನು ಫಸ್ಟ್ 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ನಾವು ಕುಡಿಯೋ ನೀರು ಅಂದ್ರೆ ಮಿನರಲ್ ವಾಟರ್ನ ಇದನ್ನ ಅಕ್ಕಿನ ನೆನೆಸಕ್ಕೆ ಹಾಕೋಬೇಕು. ಹಾಕಿ ನಾನು ಇಲ್ಲಿ 1 ಚಮಚಷ್ಟು ನೀರನ್ನ ಹಾಕಿ ನೆನೆಸಿಟ್ಟಿದ್ದೆ. ಅಕ್ಕಿನ ನಾವು ನೀರಲ್ಲಿ 4-5 ಅವರ್ ನೆನೆಸಿದ್ದಾದ್ಮೇಲೆ ಅಕ್ಕಿನ ಚೆನ್ನಾಗಿ ಆ ನೀರಿನ ಜೊತೆ 1-2 ಸರಿ ಮಿಕ್ಸ್ ಆಗೋ ಹಾಗೆ ಸ್ಕ್ವೀಸ್ ಮಾಡಿ, ನೀರು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಅದರಲ್ಲಿರೋ ಅಂಶ ಎಲ್ಲ ನೀರಿಗೆ ಬರಬೇಕು. ಆ ರೀತಿ ಆದ್ಮೇಲೆ ಈ ನೀರನ್ನ ನಾನು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನ ನಾವು 1 ವಾರದವರೆಗೂ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ಈ ರೀತಿ ನಾವು ಅಕ್ಕಿಯಿಂದ ಮನೆಯಲ್ಲೇ ಒಂದು ಒಳ್ಳೆ ಫೇಸ್ ನ್ಯಾಚುರಲ್ ರೈಸ್ ಟೋನರ್ ನ ರೆಡಿ ಮಾಡ್ಕೋಬಹುದು. ಇದನ್ನ ನಾವು ನೈಟ್ ಮಲಗುವಾಗ ಈ ರೈಸ್ ವಾಟರ್ ನ ನಮ್ಮ ಫೇಸ್ಗೆ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ನಾವು ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡೋದ್ರಿಂದ ಫೇಸ್ ಗ್ಲೋ ಬರುತ್ತೆ. ಮತ್ತೆ ಮುಖದಲ್ಲಿ ಸಣ್ಣ ಸಣ್ಣ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತೆ, ಮೊಡವೆಗಳಾಗಿ. ಸೊ ಆ ಕಲೆಗಳು ಕಮ್ಮಿ ಆಗ್ತಾ ಬರುತ್ತೆ. ಸ್ಕಿನ್ ಸಹ ಗ್ಲೋ ಆಗುತ್ತೆ. ನಾವು ಏಜ್ ಆಗ್ತಾ ವ್ರಿಂಕಲ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಆ ಏಜಿಂಗ್ ಲೈನ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲೇ ಹೋಮ್ ಮೇಡ್ ನ್ಯಾಚುರಲ್ ರೈಸ್ ಟೋನರ್ ಫೇಸ್ ಟೋನರ್ನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ರೀತಿ ನಾವು ವಾರಕ್ಕೊಂದ್ಸರಿ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ಸ್ಕಿನ್ಗಾದ್ರೂ ಬಳಸ್ಬೋದು, ಅಥವಾ ನಮ್ಮ ಹೇರ್ಗೂ ಸಹ ತುಂಬಾ ಒಳ್ಳೆಯದು ರೈಸ್ ವಾಟರು. ಸೊ ನಾನು ಇಲ್ಲಿ ನೋಡಿ ಇನ್ನೂ ರೈಸ್ ವಾಟರ್ ಇತ್ತು, ಅದನ್ನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದನ್ನ ನೋಡಿ ನಾನು ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಈ ರೀತಿ ಫೇಸ್ಗೆ ಸ್ಕಿನ್ಗೆಲ್ಲ ಸ್ಪ್ರೇ ಮಾಡಿಕೊಂಡು ನೈಟ್ ಮಲಗಿ ಮಾರ್ನಿಂಗ್ ಆದ್ರೂ ವಾಶ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ಬೆಳಗ್ಗೆನೇನಾಗಲಿ ಒಂದು ಫೇಸ್ಗೆ ಸ್ಪ್ರೇ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಫೇಸ್ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ. ಈ ರೀತಿ ನಾವು ರೈಸ್ ವಾಟರ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇದು ಸ್ಕಿನ್ಗೆ ಅಲ್ಲ, ನಮ್ಮ ಹೇರ್ಗೂ ಸಹ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನ ನಾವು ಈ ರೈಸ್ ವಾಟರ್ನ ನಾವು ಸ್ನಾನಕ್ಕೆ ಮುಂಚೆ ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ನಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು ಹೇರ್ಸ್ಗೂ ಸಹ ಅಪ್ಲೈ ಮಾಡಿ ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟು ನಾವು ಸ್ನಾನ ಮಾಡ್ಕೊಂಡ್ರೆ ಹೇರ್ ಫಾಲ್ ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಮತ್ತೆ ಡ್ಯಾಂಡ್ರಫ್ ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ರೈಸ್ ವಾಟರ್ ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹೇರ್ಸ್ಗೂ ತುಂಬಾ ಒಳ್ಳೇದು, ಸ್ಕಿನ್ಗೂ ತುಂಬಾ ಒಳ್ಳೇದು. ಸೊ ನೋಡಿ ನಾವು ಆ ರೀತಿ ಆದ್ರೂ ಹೇರ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಾಂದ್ರೆ ನಾವು ಶಾಂಪೂನ ಅಪ್ಲೈ ಮಾಡ್ಕೋತೀವಲ್ಲ ಹೇರ್ಸ್ಗೆ, ಅವಾಗ ನಾವು ಈ ರೀತಿ ರೈಸ್ ವಾಟರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೊಂದೇ 1-2 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿ ಶಾಂಪೂ ರೈಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ತಲೆಗೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ನಾವು ಹೇರ್ ವಾಶ್ ಮಾಡೋದ್ರಿಂದ ನಾವು ಇದಕ್ಕೆ ಸಪರೇಟ್ ಆಗಿ ಶಾಂಪೂ ಹಾಕಿ ಹೇರ್ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ರೈಸ್ ವಾಟರ್ಗೆ ಶಾಂಪೂ ಮಿಕ್ಸ್ ಮಾಡಿರೋದ್ರಿಂದ ಅದೇ ಶಾಂಪೂನಲ್ಲೇ ನಾವು ಹೆಡ್ ವಾಶ್ ಮಾಡ್ಕೊಂಡ್ರೆ ಸಾಕು. ಹೇರ್ ಸಾಫ್ಟ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ನಾವು ಈ ರೀತಿ ರೈಸ್ ವಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಅಕ್ಕಿನ ಚೆನ್ನಾಗಿ 1-2-3 ಸರಿ ಅಥವಾ 4 ಸರಿ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು. ಅಕ್ಕಿನಲ್ಲಿರೋ ಪಾಲಿಶ್ ಎಲ್ಲ ಹೋಗ್ಬೇಕು. ಆ ರೀತಿ ಚೆನ್ನಾಗಿ 3-4 ಸರಿ ವಾಶ್ ಮಾಡಿ ಆಮೇಲೆ ನೆನೆಸ್ಕೊಂಡು ನಾವು ರೈಸ್ ಟೋನರ್ ವಾಟರ್ನ ಪ್ರಿಪೇರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಬಹುದು. ಸೊ ಈ ವಾಟರ್ನ ನಾವು ಹೇರ್ಗಾದ್ರೂ ಯೂಸ್ ಮಾಡ್ಬೋದು, ಫೇಸ್ಗಾದ್ರೂ ಯೂಸ್ ಮಾಡ್ಬೋದು. ರೈಸ್ ವಾಟರ್ ಅಲ್ಲಿ ನಮಗೆ ವಿಟಮಿನ್ ಬಿ, ಸಿ ಮಿನರಲ್ಸ್ ಇರುತ್ತೆ. ನಮ್ಮ ಹೇರ್ಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಜಿಂಕು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲ ಹೇರಳವಾಗಿ ಸಿಗುತ್ತೆ. ಹೇರು ಸಹ ನಮಗೆ ಸಾಫ್ಟ್ ಆಗಿ ಹೆಲ್ತಿ ಹೇರ್ ಗ್ರೋತ್ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಒಂದು ಒಳ್ಳೆ ಹೇರ್ ಟೋನರ್ ಅಥವಾ ಫೇಸ್ ಟೋನರ್ ನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್. ಹೊರಗಡೆಯಿಂದ ದುಡ್ಡು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಈ ರೀತಿ ಟೋನರ್ ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.